ಎಲ್ಲೋ ನಿನ್ ಮಗ ಸುತ್ತಕ್ಕೆ ಹೋಗಿದೆ, ಬಂದ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ನಾನೀಗ ಈ ಕಿರಿದಾದ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಚಲುವರ ಫಾಲ್ಸ್ನ ನೋಡೋಕ್ಕೆ. ಚಲುವರ ಫಾಲ್ಸ್ನಲ್ಲಿ ಹೋದ ವರ್ಷ ಅಂದರೆ 2023ರಲ್ಲಿ 20 ಜನ ಸತ್ತೋದ್ರಂತೆ. ಸಾರಾಗಿ ಇಳಿಬೇಕು, ಮರದ ಬೇರ್ಗಳಲ್ಲಿ ಸ್ಟೆಪ್ಸ್ಗಳಾಗ್ಬಿಟ್ಟೈತೆ. ಚಿಂದಿ ಮಾತ್ರ ಈ ರೋಡು. ಪಕ್ಕದಲ್ಲೇ ಕಾಫಿ ಎಸ್ಟೇಟು ಇದೆ. ನೋಡೋಣ ನಮ್ಮ ಚಲುವರ ಜಲಪಾತನ ಈಗ. ಬಂಡ್ರೋ ಬೇಗ ಬಂಡ್ರೋ. ಎಲ್ಲಿದೆ ಆ ನಿನ್ ಎಲ್ ಡೊರಾಡೋ? ಮಾನ್ಸೂನ್ ಟೈಮಲ್ಲಿ ಜಲಪಾತಗಳೆಲ್ಲ ಉಕ್ಕಿ ಹರಿತಾ ಇರುತ್ತೆ. ಅದು ನೋಡ್ತಾ ಇದ್ರೆ ಅದು ನೀರು ಅಂತಾನೆ ಅನಿಸ್ತಾ ಇಲ್ಲ, ಆಕ್ಚುಲಿ ನಾಳೆ ಬೀಳ್ತಾ ಇದೆ ಅಂತ ಅನಿಸ್ತಾ ಇದೆ. ಅಷ್ಟು ಸಕ್ಕತ್ತಾಗಿದೆ ಈ ಜಲಪಾತ. ಇದಕ್ಕಿಂತ ಜಾಸ್ತಿ ಮುಂದಕ್ಕೆ ಹೋದ್ರೆ ಮೇಲಕ್ಕೆ ಹೋಗ್ಬಿಡ್ತೀರಾ ಅಂತ ಪ್ರಕಟಣೆ ಹಾಕಿದ್ದಾರೆ ಇಲ್ಲಿ. ಹಾಲಿನ ಬೋರ್ಗರೆತ, ಇಲ್ಲಿ ವಿಸ್ಡಮ್ನ ಬೋರ್ಗರೆತ. ಅಂತೂ ಈ ಚಿಲ್ಲಿಂಗ್ ವೆದರಲ್ಲಿ ಈ ಚಲುವರ ಫಾಲ್ಸ್ ನೋಡಾಯಿತು. ಈಗ ಮುಂದೆ 2.5 ಕಿಲೋಮೀಟ್ರ್ ಆದಮೇಲೆ ಕಬ್ಬೆ ಬೆಟ್ಟ ಇದೆ. ಆ ಬೆಟ್ಟ ಹತ್ಬೇಕೀಗ. ಇದೇ ಮಳೆಯಲ್ಲಿ ಮಳೆ ಬರುತ್ತೆ ನಿಲ್ಲುತ್ತೆ. ಹತ್ತೋಣ ನಡ್ರಿ. ಅಯ್ಯೋ ಕ್ಯಾಮ್ರಾಗೆ ನೀರು ಬಿದ್ದುಬಿಡ್ತು. ಅಯ್ಯೋ ಹುಲಿ ಬೆಟ್ಟ. ಈ ಮಳೆಯಲ್ಲಿ ಕಬ್ಬೆ ಬೆಟ್ಟದ ಮುಂದೆ ನಿಂತಿದ್ದೀವಿ. ಕಬ್ಬೆ ಬೆಟ್ಟದ ಮುಂದೆನೇ ಕಬ್ಬೆ ಬೆಟ್ಟದ ಸಾಲುಗಳಿದೆ. ಅದೇ ಸಾಲುಗಳನ್ನ ಈಗ ಹತ್ಕೊಂಡು ಹೋಗ್ತಾ ಇದೀವಿ. ಹೋಗೋಣ. ಇದೇ ಮಳೆಯಲ್ಲಿ ಇದೇ ಚಿಲ್ಲಿಂಗ್ ವೆದರಲ್ಲಿ ಚಳಿಯಲ್ಲಿ ಕೊಡೆ ಹಿಡ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗ ಸ್ವರ್ಗ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಹೇಗಿದೆ ಬೆಟ್ಟ? ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಮಾನ್ಸೂನ್ ವೆದರ್, ಒಳ್ಳೆ ಗಾಳಿ. ಎಷ್ಟು ಕಷ್ಟಪಟ್ಟು ಹತ್ತಿದ್ರು ಸುತ್ತ ಏನೂ ಕಾಣಿಸ್ತಿಲ್ಲ. ಸುತ್ತ ಮಂಜು ತುಂಬ್ಕೊಂಡ್ಬಿಟ್ಟಿದೆ, ಅದಕ್ಕೆ ವೀವೇ ಕಾಣ್ತಾ ಇಲ್ಲ. ಜಸ್ಟ್ ಒಂದು 300 ಮೀಟರ್ 400 ಮೀಟರ್ ವ್ಯೂ ಕಾಣ್ತಿದೆ ಅಷ್ಟೇ. ಮಾನ್ಸೂನ್ ಟ್ರಿಪ್ ಇಸ್ ನಾಟ್ ಅಬೌಟ್ ವಾಚಿಂಗ್ ವೀವ್ಸ್, ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸಿಂಗ್ ದ ವೆದರ್. ಎಕ್ಸ್ಪೀರಿಯನ್ಸಿಂಗ್ ವೆದರ್, ಯಸ್. ನಾಗರಬಾವಿ ಇದೇನಕೋ, ನಾಗರಬಾವಿ ಇದೇನಕೋ, ಬರಬೇಕು ಮೂರೇ ಇದೆ ಕಂಡ. ಇಲ್ಲೆಲ್ಲ ಅದು ಕಪ್ಪೆಗಳಲ್ಲಿ ಯೆಲ್ಲೋ ಕಲರ್ದು ಮತ್ತೆ ಇನ್ನೊಂದು ಯಾವ್ದೋ ಬ್ರೈಟರ್ ಕಲರ್ ಇರೋ ರೆಡ್ ಆ ಥರ ಇರ್ತಾವಲ್ಲ, ಅಂಥವಕ್ಕೆ ಇದಿರುತ್ತೆ. ಕಣ್ಣು ಬಿಡ್ತು ಕಣೋದು, ಕಣ್ಣು ಮುಚ್ಚಿತು ಬಿಡ್ತು. ಏನಾದ್ರು ನೋಡಕ್ಕೆ ಉಗುಳುತ್ತೆ ಅನ್ಸುತ್ತೆ. ಇದು ಲೀಚ್ ಅಂತಾರೆ. ಒಂದ್ಸಲ ಅದು ಬಂದು ಕೂತ್ಕೊಂಡು ರಕ್ತ ಹೀರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರಕ್ತ ಸ್ಟಾರ್ಟ್ ಮಾಡಿದಾಗ ಏನು ನೋವಾಗಲ್ಲ, ಏನು ಉರಿಯಾಗಲ್ಲ, ಏನು ಇದಾಗಲ್ಲ. ಕಿತ್ತಿದ ತಕ್ಷಣ ರಕ್ತ ಸುರಿತಾನೇ ಇರುತ್ತೆ. ಯಾಕೆಂದರೆ ಏನೋ ಒಂದು ಆ್ಯಂಟಿ ಕೋಗ್ಯುಲೆಂಟ್ ಏಜೆಂಟ್ ಇರುತ್ತಂತೆ ಅದರ ಇದರಲ್ಲಿ. ಇದನ್ನು ನಾರ್ಮಲಾಗಿ ನಮ್ಮ ಕಡೆ ಬೆಂಕಿಗೆ ಹಾಕ್ತಾರೆ ತೋಟದಿಂದ ಬಂದು. ಬಟ್ ಇವಾಗ ಸುಮ್ಮನೆ ಹಿಂಗೆ ಎಸ್ಬಿಡ್ಬೇಕಿನ್ನು ಬಿದ್ದೋಯ್ತು.
ಇಷ್ಟೋ ತನಕ ಈ ಕಬ್ಬೆ ಬೆಟ್ಟನ ಹತ್ಕೊಂಡು ಬರ್ತಾನೆ ಇದ್ವಿ. ಫುಲ್ ಮಂಜು ಕವರ್ ಆಗ್ಬಿಟ್ಟಿತ್ತು. ಒಂದು ನಿಮಿಷ ಆಯಿತು, ಮಂಜೆಲ್ಲ ಕ್ಲಿಯರ್ ಆಗ್ತಾ ಇದ್ದೆ. ಇನ್ನೂ ಬೆಟ್ಟಗಳೆಲ್ಲ ಇನ್ನೂ ಕ್ಲಿಯರಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಆ ಜಾಗಕ್ಕೆ ಹೋದರೆ ಸಕ್ಕತ್ತಾಗಿರುತ್ತೆ. ಒಳ್ಳೆ 8K ವಿಡಿಯೋ ನೋಡಿದಾಗ ಆಗ್ತೈತೆ. ಕಾಂಬಿನೇಷನ್ ಐತಲ್ಲ, ಎವರ್ ಗ್ರೀನು ಪ್ಯಾರೆಟ್ ಗ್ರೀನ್. ವಾಪಸ್ ಬಂದು ಇಳಿತಾ ಇದೀವಿ. ಡೌನ್ ಇದೆಯಲ್ಲ, ಇದು ಮಾತ್ರ ಅಲ್ಟಿಯಾಗಿ ಸಕ್ಕತ್ತಾಗಿದೆ. ದೂರದಲ್ಲಿ ಒಂದೊಂದು ಫಾಲ್ಸ್ ಕಾಣ್ತಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಈಗ ವೈಟ್ಗೆ ಒಳ್ಳೆ ಹಾಲು ಅರ್ಧಂಗೆ ಹರಿತಾ ಇದೆ. ಇವಾಗ ಹೋಗೋಣ. ಕರೆಕ್ಟಾಗಿ ಈ ಕಬ್ಬೆ ಬೆಟ್ಟ ಹತ್ತಕ್ಕೆ ಬಂದಾಗ ಕರೆಕ್ಟಾಗಿ ಮಂಜಿತ್ತು. ಸ್ಟಾರ್ಟ್ ಮಾಡಿದಾಗ ಹತ್ತಿ ತುದಿಗೆ ಹೋದ್ಮೇಲೆ ಫುಲ್ ಕ್ಲಿಯರ್ ಆಗಿ ಎವರ್ ಗ್ರೀನಾಗಿ ಕಾಣ್ತು ಬೆಟ್ಟ. ಗ್ರಾಸ್ ಎಲ್ಲ ಪ್ಯಾರೆಟ್ ಗ್ರೀನ್ ಸಕ್ಕದಾಗಿ ಕಾಣ್ತು. ಆವಾಗ ನಾವು ವಾಪಸ್ಸು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಾಪಸ್ ಮಂಜು ಹಂಗೆ ಬಂದು ಕವರ್ ಆಗೋಯ್ತು. ಬೆಟ್ಟ ಅಂತೂ ಮುಚ್ಚೆ ಹೋಯ್ತು, ಕಾಣ್ತಾನೆ ಇಲ್ಲ. ಈ ಒಳ್ಳೆ ಬ್ಲರ್ ಇಮೇಜ್ ನೋಡ್ದಂಗೆ ಅನಿಸ್ತಾ ಇದೆ. ಈ ಕಬ್ಬೆ ಬೆಟ್ಟ ನೀವು ಹತ್ತಿಲ್ಲ ಅಂದರೆ ಬಂದು ಹತ್ತಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ವ್ಯೂ ಬಂತು. ಹಂಗೆ ಇಟ್ಕೋ ವೆಯ್ಟ್